ರೈಸ್ ಚಿಕನ್ ಎಲ್ಲ ಜೋಡಿಸಿಟ್ಟಿದ್ದೀವಿ ಇವಾಗ ನೀಟಾಗಿ. ಇನ್ನು ಏನೈತೆ ಫ್ರಿಜ್ಜಿಗೆ ಇಕ್ಕೋ ಅಂಥದ್ದು ಅದು ಪಾಲಕ್ ಇದಾಕ್ಬೇಕು ಚೆನ್ನಾಗಿಲ್ಲ ಎಲ್ಲ ಏನೋ ಒಂಥರ ಸೀರೆ ನೋಡಿ ಗಾಯ್ಸ್ ಮುಲ್ಲಂಗಿ ಬಂದ್ಬಿಟ್ಟಿದೆ. ನಾಯಿ ನೋಡಿ ಗಾಯ್ಸ್ ಏನಾದ್ರೆ ಹೆಸ್ರ ಲಾಮು ಅಲ್ಲ ರಾಮು ತಗೊಂಡ್ವಿ. ಏನ ನಮ್ ಗುಂಡ ಹೆಂಗ್ ಫ್ರಾಗ್ ಹಿಡಿತಾನಂದ್ರೆ ಹೇಗಿರ್ಬಿಟ್ಟೆ ತಿಡ್ಕ ಗುಂಡ ನನ್ನ ಚೆನ್ನಾಗಿ ಚಿಕ್ಕ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವ್ಲಾಗ್ಸ್ ಕನ್ನಡ. ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು 2024ದು ಲಾಸ್ಟ್ ವ್ಲಾಗ್, ಕೊನೆಯ ವ್ಲಾಗ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕೆ ಅಂದ್ಬಿಟ್ಟು ನಮ್ಮ ಮಾವ ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮ ಲಾಸ್ಟ್ ಮಾವ ಮನೆಗೆ. ಸೊ ಅಲ್ಲೇ ಫುಲ್ ಪಾರ್ಟಿ, ಆಮೇಲೆ ಸ್ನ್ಯಾಕ್ಸ್ ತಿಂಡಿ ಎಲ್ಲ ಏನೇನು ತಿಂತೀವೋ, ಕೇಕ್ ಕಟ್ಟಿಂಗ್ ಎಲ್ಲ ಅಲ್ಲೇ ಇರುತ್ತೆ. ಸೊ ಕಂಪ್ಲೀಟ್ ಬ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ನಾನು KFC ಚಿಕನ್ಗೆ ಮತ್ತು ಕಬಾಬ್ಗೆ ಎಲ್ಲ ಕಲಿಸಿಟ್ಟಿದ್ದೀನಿ. ಸೊ ಲೆಟ್ ಶೋ ಯು. ಸರ್ವೇಶ್ ಹತ್ರ ಹೋಗೋಳೆ. ಸೊ ತೋರಿಸ್ತೀನಿ ಬನ್ನಿ. ಫುಲ್ ರೆಡಿ ಆಗಿದ್ದೀವಿ, ನಾಳೆ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಯಾ, ನಮ್ಮ ಜೊತೆ ಶುಕಿ ಕೂಡ ಬರ್ತಾಳಂತೆ. ಅದು ಚಿಕನ್ ಆ್ಯಂಡ್ ಇಲ್ಲಿ ಕಬಾಬ್ಗೆ, ಇದು ಬಂದ್ಬಿಟ್ಟು KFC ಚಿಕನ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಮಮ್ಮಿ ಇವಾಗ ಇಲ್ಲಿ ಟೊಮ್ಯಾಟೊ ಬಾತ್ ಮಾಡಿದ್ದಾರೆ. ಸೊ ಬಂದ್ಬಿಟ್ಟು ತಿನ್ಬೇಕು. ಇವಾಗೆಲ್ಲ ಫುಲ್ ಹೋಗಿ ನಮ್ಮ ಮಾವ ಮನೇಲಿ ಸೆಟ್ ಮಾಡ್ಬಿಟ್ಟು ಬರ್ಬೇಕು ನಾನು. ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ ಒಲೆಯಲ್ಲೇ ಮಾಡ್ಕೊಂಡು ತಿನ್ನೋಣ, ಚೆನ್ನಾಗಿರುತ್ತೆ. ಯಾವಾಗೂ ಗ್ಯಾಸಲ್ಲೇ ಮಾಡ್ಕೊಂಡು ತಿಂತೀವಲ್ವಾ, ಗ್ಯಾಸ್ ಸ್ಟವಲ್ಲೇ. ಸೊ ಇವತ್ತು ಸ್ಪೆಷಲಾಗಿ ಒಲೆಯಲ್ಲೆಲ್ಲ ಮಾಡಿಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಯಾ, ಇವತ್ತು ಸಖತ್ತಾಗಿರುತ್ತೆ ಅಂತ ನನಗಂತೂ ಫುಲ್ ಖುಷಿ. ಅಮ್ಮು ಮತ್ತು ಋತಿಕ್ ಎಲ್ಲರೂ ಕಾಲೇಜ್ಗಂತ ಹೋಗಿದ್ದಾರೆ. ರಶ್ಮಿ ಆಲ್ರೆಡಿ ಹಾಕ್ಬಿಟ್ಟಿದ್ದಾಳೆ. ಆ್ಯಂಡ್ ಅವ್ರ ಕ್ಲಾಸಲ್ಲಿ ಯಾರೂ ಬರಲ್ಲ ಅಂತ, ಅದಕ್ಕೋಸ್ಕರ ಅವಳು ರಜಾ ತೊಗೊಂಡಿದ್ದಾಳೆ. ಸರ್ವೇಶ್ ಕೂಡ ಲೀವ್ ತೊಗೊಂಡಿದ್ದಾನೆ. ಪಾಪ ಅವನೇ ನಂಗೆ ಹೆಲ್ಪ್ ಮಾಡಿದ್ದು ಎಲ್ಲ ಕಲ್ಸೋದಕ್ಕೆಲ್ಲ. ಸೊ ಎಲ್ಲ ರೆಡಿಮೇಡ್ ಫುಲ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ರೆಡಿಮೇಡ್ ತೊಗೊಂಡಿದ್ವಿ. ಸೊ ಈಸಿ ಆಯಿತು. ಎಲ್ಲ ಇವಾಗ ಹೋಗ್ಬಿಟ್ಟು ಅಲ್ಲಿ ಸೆಟ್ ಮಾಡಿಬಿಟ್ಟು ಬರಬೇಕು. ಆ್ಯಂಡ್ ಆಲ್ಸೋ ಬರೋವಾಗ ನಾವು ಕೆಲಾಕ್ಸ್ ತೊಗೊಂಬರ್ಬೇಕು ಮತ್ತು ಕೇಕ್ ತೊಗೊಂಬಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತ್ಯಾ? ಓಕೆನಾ? ಸರ್ವೇಶ್ ಇಲ್ಲೇ ಇದ್ದಾನೆ. ಸೊ ಕೇಕು ಕೂಡ ಹೋಗಿ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ನಾವು ಹೋಗಿ ಫುಲ್ ಜನ ಇರ್ತಾರೆ ಅಲ್ಲೆಲ್ಲ, ಇವಾಗೆ ಹೋಗಿ ತಗೊಂಡು ಎಲ್ಲ ಸೆಟ್ ಮಾಡಿಟ್ರೆ ಈಸಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಸೀರೀಸ್ ನೋಡ್ತಾ ಇದ್ದಾರೆ. ಸುರೇಶ್ ರೈಸ್ ಚಿಕನ್ ಎಲ್ಲ ಜೋಡಿಸಿಟ್ಟಿದ್ದೀವಿ ಇವಾಗ ನೀಟಾಗಿ. ಇನ್ನು ಏನೈತೆ ಫ್ರಿಜ್ಜಿಗೆ ಇಕ್ಕೋ ಅಂಥದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಬಿಡೋಣ. ಇಡ್ಲಿ ಬಿಡು ಫ್ರಿಜ್ಜಾಗಿ. ಇಲ್ಲ ಬೇಡ, ಇಲ್ಲಿ ಇಟ್ಬಿಡು ಒಟ್ನಾಗ. ಏನ್ಕೋ ಫ್ರಿಜ್ಜಿಗೆಲ್ಲ ಓಕೆ. ಎಲ್ಲಿ ಇದ್ರಾಗ ಇಕ್ಕೋ. ಎಲ್ಲ ಇಕ್ಕಿದಾಯ್ತು. ಇವಾಗ ಗುಂಡು ನಾಯಿ ನೋಡಿ ಗೈಸ್, ಅಷ್ಟು ದೊಡ್ಡದು ಮಾಡಕ್ಕೋನೆ ದೊಡ್ಡದಾಗಿ ಹೋಗಿದೆ. ಆಮೇಲೆ ಬನ್ನಿಲ್ಲಿ ಇನ್ನೇನು ತೋರಿಸ್ತೀನಿ. ಬಂದೆ ಒಂದು ನಿಮಿಷ. ನಂದು ಗಿಡ ಉಣಿದ್ನಲ್ಲ, ಅದು ಬಂದೈತೆ ಗೈಸ್. ನಮ್ಮ ಅತ್ತೆ ಮನೆ ಹೇಳಿದ್ರು ಚೂರು ಬಂದೈತೆ ದೀಪು ಅಂತ. ಮುಲ್ಲಂಗಿ ಗಾಯ್ಸ್ ಅದು. ಅಯ್ಯಯ್ಯೋ, ನಾವೇನೇನು ಅನ್ಕೊಂಡು ಹೋದ್ರಲ್ಲ ಬ್ರೋ. ಮುಲ್ಲಂಗಿ ಅಲ್ಲತ್ತೆ ಅದು. ನಾನೇನು ಅನ್ಕೊಂಡೆ, ಇದನ್ಕೊಂಡೆ ಅತ್ತೆ ನಾನು. ಅದೇ ನೋಕೋಲ್ ಅನ್ಕೊಂಡೆ ನಾನು. ಕಸ ಎಲ್ಲ ತೆಗೆದು ಚೆನ್ನಾಗಿ ಕಾಣಿಸ್ತೈತಲ್ಲ ಅತ್ತೆ. ಕಸ ಎಲ್ಲ ಮುಲ್ಲಂಗಿ ಬಿಟ್ಟಿದೆ ಎಲ್ಲರ ಕಾರಣ. ಅದು ಪಾಲಕ್ ಇದಾಕ್ಬೇಕು ಚೆನ್ನಾಗಿಲ್ಲ ಎಲ್ಲ ಏನೋ ಒಂಥರ ಸೀರೆ ನೋಡಿ ಗಾಯ್ಸ್, ಮುಲ್ಲಂಗಿ ಬಂದ್ಬಿಟ್ಟಿದೆ. ಅದು ಎಷ್ಟು ದಿವಸ ಆಯ್ತು ಗೈಸ್ ತಕೊಂಡು. ಅದು ಅದೇನೋ ಮಾಡಿ ಚೆಲ್ತೀನಿ ಅಂತಲ್ಲ. ಒಂದ್
ಅದಕ್ಕೆ ನಾವು ಕೈಯಾಗ ಆಗಲ್ಲ ಅಣ್ಣ. ನೀನ್ ಹಾಕಿರೋ ಪಾಲಕ್ಕೆ ಪಾಲಕಲ್ಲ ಇದೇನದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಬೀಜ ಆತೈತೆ ಅದು, ಅದಕ್ಕೆ ಬೀಜಕ್ಕೆ ಬಿಟ್ಟಿದೀನಿ. ಹೌದಾ? ಇದೆಲ್ಲ ಚೆಲ್ಬಿಟ್ಟಿದ್ಯಲ್ಲ, ಇನ್ನಿಲ್ಲಲ್ಲ. ಇಲ್ಲತೆ ಅದಕ್ಕೆ ಅದ್ ಬಿಟ್ರೆ ಅದೇನೋ ಇದಾಕ್ಬಿಟ್ಟು ಚೆಲ್ಬೇಕಂತತೆ. ಅದು ಬೀಜ ಆಗ್ಲಿ ಕಿತ್ಕೊಂಡ್ ಮಡ್ಕೋಣ, ಆಮೇಲೆ ಅಲ್ಲಂತೆ ನೀರ್ ಹಾಕಿ ಚೆಲ್ಬೇಕಂತೆ ಅದನ್ನ. ಅಯ್ಯೋ ನೆನ್ಸ್ಬಿಟ್ಟು ಚೆಲ್ಬೇಕಂತೆ. ಅದೇ ಇದು ಬೀಜ ಬಿಡ್ಲಿ, ಹಾ. ಕಿತ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿ ಮಡ್ಕೋಣ, ಹಾ ಆಮೇಲೆ ನೀರ್ ಹಾಕಿ ನೆನ್ಸಿ ಚೆಲ್ಲಿದ್ರೆ ತಿರ್ಬತ್ತೈತೆ ಅಷ್ಟೇ ಬಿಡು. ಅದಕ್ಕೆ ನಾವ್ ರಾಂಗ್ ಚೆಲ್ಲಿರೋದ್ ನಾನು. ಮನೆಲ್ಲ ಗೊಬ್ಬರಗಳು ಹಾಕ್ದೆ ನೀರಿಗೆ ಬಿಟ್ಟಿಲ್ಲ. ಸರಿ ಬಾರೋ ಸರು, ಟೈಮ್ ಆಗ್ತೈತೇನು. ಬಾಯ್ ಬಾಯ್ ಗುಂಡ. ನೀನ್ ಆಯ್ತೈತೆ ಒಂದು ಫೋಟೋ ಹಿಡಿತೀನಿ, ಇಟ್ಕೋ. ನಾಯಿ ನೋಡಿ ಗಾಯ್ಸ್, ಏನಾದ್ರ ಹೆಸ್ರ? ಲಾಮು. ಲಾಮು ಅಲ್ಲ, ರಾಮು. ಇವಳು ಬಂದ್ಬಿಟ್ಟೋಳೆ ದೊಡ್ಡದಾಗಿ. ಗುಂಗ್ರಿ ತಲೆ. ಹೀಗೆ ಒಂದು ಐಸ್ ಕ್ರೀಮ್ ಮತ್ತೆ ಕೆಲಾಗ್ಸ್ ಎಲ್ಲ ತಗೊಂಡಿದೀವಿ. ಸೊ ಲೆಟ್ಸ್ ಗೋ ಗೈಸ್. ಕೇಕ್ ತಗೊಂಡೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಲೆಟ್ಸಿ ಒಂದು ಚಿಕ್ಕದು ಸಾಕು ನಮಗೆ. ತಗೊಂಡ್ವಿ. ನಡಿ ನಡಿ ನಡಿ, ಹುಷಾರು. ಕೊಡುಗೆ ಎಲ್ಲ ಬಂದ್ಬಿಟ್ಟು ನಂದು ಸರ್ವೇಷ್ಟೇ ಜಾಸ್ತಿ ಇದೆ, ಯಾಕಂದರೆ ನಾವಿಬ್ಬರೇ ಓಡಾಡ್ತಾ ಇರೋದು. ಅವ್ರು ಬರೀ ಅಮೌಂಟ್ ಹಾಕಿದ್ದಾರೆ ಅಷ್ಟೇ ಗೈಸ್, ಎಲ್ಲರೂ ಅಮೌಂಟ್ ಹಾಕಿದ್ದಾರೆ. ನಮ್ಮ ಮಮ್ಮಿಯಿಂದ ಅಮೌಂಟ್ ಹಾಕಿದ್ದಾರೆ. ಸೊ ಯಾ, ಓಡಾಡ್ತಾ ಇರೋದು ನಾನು ಮತ್ತು ಸರ್ವೇಶ್. ಶಬಾಷ್. ನಮ್ಮ ಶುಕಿಗೆ ಸರ್ಪ್ರೈಸ್ ಐತೆ, ಅದನ್ನೂ ಕೊಟ್ಬಿಡೋಣ. ಇದು ಹೊಡಿಬೇಕಲ್ಲ, ನನ್ನ ಗಾಡಿ ಫುಲ್ ಇದಾಗ್ಬಿಟ್ಟಿದೆ ಗೈಸ್. ಅಯ್ಯೋ ಓಕೆ, ಸರ್ಪ್ರೈಸ್. ಮೊನ್ನು ಎಲ್ಲಿ ಕಣ್ಮುಚ್ಚ ಟಾಡಾ, ಇಲ್ಲಿ ಖುಷಿ ಪಡೆ. ತಿನ್ನು. ಶುಕಿಗೆ ಬಟ್ಟೆ ತರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನಮ್ಮ ಮಮ್ಮಿ ಶುಕಿದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ನೋಡ್ಬಿಟ್ಟು ಫುಲ್ ನಕ್ಕೊಂಡು ಜಾಲಿ ಮಾಡ್ತಾ ಇದ್ದಾರೆ ಅವ್ರ ಮೊಮ್ಮಗಳನ್ನ ನೋಡಿ. ನಾನು ಅದನ್ನೇ ಹೇಳಿದ್ದು, ಜಾಲಿ ಅಂತಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಓಕೆನಾ. ಇವಾಗ ನಾವು ಹೋಗ್ಬಿಟ್ಟು ಶುಕಿಗೆ ಒಂದು ಬಟ್ಟೆ ತರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನಾಳೆ ಎಲ್ಲ ಹೊಸ ವರ್ಷ, ಎಲ್ಲರೂ ಹೊಸ ಬಟ್ಟೆ ಹಾಕೊಂಡಿರ್ತಾರೆ, ಅವಳು ಹಾಕ್ಕೊಂಡ್ಲಿ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನೋಡಿ ಗಾಯ್ಸ್, ನಾಯಿ ನೋಡಿ ಶುಕಿ ಭಯ ಬಿಡ್ತಾ ಇದ್ದಾಳೆ. ಏನ ನಮ್ ಗುಂಡ ಹೆಂಗ್ ಫ್ರಾಗ್ ಹಿಡಿತಾನಂದ್ರೆ ಹೇಗಿರ್ಬಿಟ್ಟೆ ತಿಡ್ಕ ಗುಂಡ. ರೂಮಲ್ಲಿ ಏನೇನು ವ್ಯವಸ್ಥೆ ಬೇಕೋ ಇದೆ, ಲೈಟ್ ಎಕ್ಸ್ಟ್ರಾ ಬೇಕಾದ್ರೂ ಇದೆ. ಇಲ್ಲೇ ಇಡೋಣ ಅಂತೇಳಿ ಮೊನ್ನೆ ಮಟನ್ ಊಟ ಎಲ್ಲ ಮಾಡಿದ್ರಲ್ಲ, ಇಲ್ಲೇ ಅರೇಂಜ್ ಮಾಡಿಕೊಂಡು ಇಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬನ್ನಿ ಅಲ್ಲಿ ಹೋಗೋಣ. ರಶ್ಮಿನೂ ಸರ್ವೇಶ್ ಅವ್ರ ಮನೆ ನೋಡೋಕೆ ಹೋಗಿದ್ದಾರೆ. ಓಯ್ ರಶ್ಮಿ, ಸರ್ವೇಶ್, ಏಯ್ ನೀನೇನೋ ಮಾಡ್ತಾ ಇದೀಯ ಅಲ್ಲಿ ಗುಂಡ? ಸರ್ ನೋಡಿ ಗೈಸ್, ಭಯ ಭಯ ಇರಬೇಕು. ಗುಂಡ ಯಾವಾಗೂ ಇದೆ ಆಯ್ತು, ಒಂದು ಫ್ರಾಗ್ ಹಿಡ್ಕೊಳೋದು ಕುಡಿಕೊಳೋದು ಗೈಸ್. ಯಾರ ಜೊತೆಗೆ ಬಂದಿಳು? ಅವಳು ಆಲ್ರೆಡಿ ಬಂದಿದ್ಲು. ಹ್ಞೂ. ಸೊ ಬನ್ನಿ ನಾವು ಫಸ್ಟ್ ಇವಾಗ ಎಲ್ಲ ಜೋಡಿಸ್ಕೊಳ್ಳೋಣ. ಜೋಡಿಸ್ಕೊಂಡು ಆಮೇಲೆ
ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಮನಿ ಕಾಯ್ಸ್ ಬಾರ ಹೋಗ್ಬಿಟ್ಟು ಬರೋಣ. ನಡ್ಕೊಂಡೆ ಹೋಗೋದಾ? ಅಲ್ಲ ಗಾಡಿಗೆ ಹಿಂದೆ ಹಿಂಗೆ ಗೈಸ್ ಇವರು ಸೌದೆ ತಗೊಂಡು ಹೋಗ್ತವ್ರೆ. ನಾನು ಇಂಥವೆಲ್ಲ ಮಾಡಲ್ಲ ಗೈಸ್, ನಂಗೆ ಇಷ್ಟ ಆಗಲ್ಲ ಇಂಥವೆಲ್ಲ ಮಾಡಕ್ಕೆ. ಹಂಗಾರೆ ನಾವೇನು ಸರ್ವೆಂಟ್ಸ್ ನೋಡ ಸರ್? ನನ್ಗೆ ಹಂಗೆಲ್ಲ ಅಭ್ಯಾಸ ಇಲ್ಲ ಅಲ್ಲೇ, ನಾನು ಮಾಡಲ್ಲ. ಅಭ್ಯಾಸ ಆಯ್ತಾ ನಿಂಗೆ? ಇಷ್ಟ ಐತಾರ ಅದೆಲ್ಲ, ಅದಕ್ಕೆ ನೀನು ಮಾಡ್ತೀಯ ಅಲ್ಲೇ. ನಂಗೆ ಭಯ ಆಗ್ತೈತೆ ಗೈಸ್, ಇಲ್ಲಿ ಫುಲ್ಲು ಕತ್ಲು ಗೈಸ್, ಅದ್ರ ಚಳಿ ಬೇರೆ. ಅಮೆರಿಕನ್ ಅಬ್ರಾಡ್ ರಾಡಿ ನೀನು ಬಾಯಿ ಮುಚ್ಕೊಂಡು ನೋಡಿ. ಬಾ ಸರ್ ಅವ್ರ ಮನೆ ಚೆನ್ನಾಯ್ತಲ್ಲ. ಇದು ಸರ್ವೇಶ್ನವ್ರ ಮನೆ, ಅದು ಗೈನವ್ರ ಮನೆ. ಇಲ್ಲಿ ಪಲ್ಲವಿಯವ್ರ ಮನೆ ಬರುತ್ತೆ ಗಾಯ್ಸ್. ಇಲ್ಲಿ ಪಲ್ಲವಿಯವ್ರ ಮನೆ ಮಾಡೋದು. ಅಮ್ಮ ಹಿಂಗೆ ಇರ್ತಾರೆ ಇಲ್ಲಿ, ಬೆಳ್ಳೆಲ್ಲ ಕೊರಿತಾಯ್ತು ನಂಗೆ. ಮಾಡೋದು ಏನಾಯ್ತು? ಏ ಗುಂಡ ತೋರ್ಸು. ಅಮ್ಮ ಏನೋ ಲಕ್ಷ ಗುಂಡ ಬಿಸಾಕೂರ, ಬಿಸಾಕ್ತೇ ಇಲ್ಲ, ನಿನ್ನ ಸೇರ್ಸ್ಕೊಂಡಲ್ಲ ನಾವು. ಟೂ ಬಿಟ್ಬಿಟ್ರೆ ಅವನ ಜೊತೆ. ಒಂದೇ ಎಟ್ ಕೊಡಿತೀನಿ ಕೊಡೋ ಸರ್ ಅಂದ್ಬಿಟ್ಟು ಇಸ್ಕೊಂಡೋಳೆ. ಓಹ್ ಏ ಹಂಗೆ ಚಾರ್ಜರ್ ಎತ್ಕೊಂಬರ ಕೇಳ್ಬೇಕು ಗಾನುಕ. ಸೂಪರ್. ಸಾಕಲ್ಲ ಸರು? ಸಾಕು. ಒಂದೆರಡು ತೆಳಗಿರೋ ಫ್ರೆಂಡ್ಸ್ ಫಸ್ಟ್ ಅಂಟ್ಕೊಳಲ್ಲ. ಏ ತೆಳಗಿರೋ ಎತ್ಕೊ ಬರೋಣ. ಬರ್ರ ಕಿಡ್ಸ್ ನೋಡಕ್ಕಲ್ಲ ಹೆಂಗ್ ಇಟ್ಕೊಂಡ ಅದನ್ನ ನೋಡು. ನಮ್ ಗುಂಡನ್ ಕೇಜ್ ಇದು, ಫ್ರಾಕ್ ಕೇಜ್ ಒಳಗಡೆ ಹೋಗ್ತಾ ಇದೆ. ಸ್ಟೋರೂಮ್ ಹೋಗ್ಬಿಟ್ರೆ. ಸೊ ನಮ್ ತಮ್ಮ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ ಈಗ ಗಾಯ್ಸ್. ಅವನ್ ಫ್ರೆಂಡ್ಸ್ ಒಂದ್ 20 ಹೊಸ ಮನೆ ಹತ್ರ ಎಲ್ಲೈತೆ ಫಸ್ಟ್. ಅವಳಾಯ್ತಾನೆ ಚಿನಿ ಒಪ್ಕೊಂಡಿದ್ದು. ನೀನ್ ಅದನ್ನ ಬಿಟ್ಬಿಟ್ಟು ಬಾರ ಅತ್ತ. ಏನೇ ಇವ್ನು ಯಾವಾಗೂ ಯಾವ್ದೋ ಲೋಕಲ್ದು ಏನೋ ಕೊಟ್ಬಿಟ್ಟವ್ರಲ್ಲೇ, ಅದ್ರಾಗ ಎಂತ ಅಂಟ್ತಾನೂ ಇಲ್ಲ ಏನೂ ಇಲ್ಲ. ಕತ್ತೆ ಆರಿ ಓದ್ತಾಯ್ತಿದ್ರ ಅಜ್ಜಿ. ಏ ಎತ್ಕೊಂಡು ಹೋಗ್ಯದ್ ನೆತ್ತಿಕ್ ಹೋಗ್ಯ ಒಳಕ್ಕ. ಏ ಇದೇನೇ ಮೊಳೆಗಳು ಹಿಂಗ್ ಕುಚ್ಕೊಂತೈತೆ. ಬಿಸಾಕತ್ತ ಅಷ್ಟೇ. ಓಕೆ ಬಾಯ್. ಆ್ಯಂಡ್ ಇದು ಪಾರ್ಟ್ 2 ಕೂಡ ಬರುತ್ತೆ. ನಮಗೆ ಒಳ್ಳೆ ಹಚ್ಚಕ್ಕೆ ಬರಲಿಲ್ಲ, ನೆಕ್ಸ್ಟ್ ಏನು ಮಾಡ್ತೀವಿ ಏನೋ ಅಂತ ಕಂಪ್ಲೀಟ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.